ಶ್ರೀ ಸಾಯಿಬಾಬಾ ಜೀವನ ಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 1, ಅಧ್ಯಾಯ 15. ಬಾಬಾರವರ ವ್ಯಕ್ತಿತ್ವದ ಅಂತಸ್ತುಗಳು. ಬಾಬಾರವರು ತಮ್ಮ ಚಾರಿತ್ರಕಾರಕರಿಗೆ ಆದಷ್ಟು ಮಟ್ಟಿಗೆ ವಿನಯಶೀಲರಾಗಿ ಅವರ ಜೀವನದ ಬಗೆಗೆ ವೈಜ್ಞಾನಿಕ ರೀತಿಯ ರೂಪುರೇಖೆ ಕೊಡಬೇಕೆಂದು ಹೇಳಿದರು. ವೈಜ್ಞಾನಿಕವಾಗಿ ತಮ್ಮ ಜೀವನವನ್ನು ವಿಂಗಡಿಸಿ ಒಂದು ಭಾಗ ಇನ್ನೊಂದು ಭಾಗಕ್ಕೆ ಹೇಗೆ ಹೆಣೆದುಕೊಂಡು ಮುಂದೆ ಸಾಗುತ್ತದೆ ಎಂಬುದನ್ನು ವಿವರಿಸಲು ಹೇಳಿದರು. ಇದು ಕಷ್ಟವಾದರೂ ಆದಷ್ಟು ಮಟ್ಟಿಗೆ ವಿಜ್ಞಾನ ರೀತ್ಯ ಬಣ್ಣಿಸಿ ಅವರ ಸಂತ ಜೀವನದ ಬಗೆಗೆ ಸತ್ಯವನ್ನು ತಿಳಿಸಲು ಪ್ರಯತ್ನ ಪಡುತ್ತೇನೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದುದು ಅವರ ನುಡಿಗಳನ್ನು, ಉಪದೇಶಗಳನ್ನು, ಕಾರ್ಯಗಳನ್ನು ಮತ್ತು ಸ್ವಭಾವವನ್ನು. ಅವರು ಹೇಗೆ ಸಂತ ಶ್ರೇಷ್ಠರಾಗಿ ಮಾನವಾತೀತ ದೈವಿಕ ಗುಣ ಪಡೆದಿದ್ದರು ಎಂದು ಸ್ವಾಭಾವಿಕವಾಗಿ ವಿಚಾರ ಮಾಡಬೇಕೆಂದರೆ ಅವರ ಜೀವನದ ವೈಖರಿ ಇವು ಹೇಗೆ ಅವರ ಜೀವನಕ್ಕೆ ಸೊಗಸು ನೀಡುತ್ತದೆ ಎಂಬುದನ್ನು ಗಮನಿಸಬಹುದು. ವ್ಯಕ್ತಿತ್ವದ ಬೆಳವಣಿಗೆ ಸಹಜವಾಗಿ ಎಲ್ಲರಿಂದಲೂ ಸ್ವೀಕಾರವಾಗಿದೆ. ಅನೇಕ ಸಂತರ ವ್ಯಕ್ತಿತ್ವವನ್ನು ಅಭ್ಯಾಸ ಮಾಡಿ ವಿಚಾರ ಮಾಡಬೇಕು. ಬಾಬಾರವರ ಬೆಳವಣಿಗೆಗೆ, ಬಾಬಾರವರ ದೈವಿಕ ಸ್ವಭಾವ ಇವುಗಳ ಬಗೆಗೆ ಸಾಕಷ್ಟು ಮಾಹಿತಿ ಇಲ್ಲ. ಅವರ ವ್ಯಕ್ತಿತ್ವ ಅವರ ನಡವಳಿಕೆ ಮಾತ್ರ ಎಂದು ತಿಳಿಯಬಹುದು. ಮನುಷ್ಯನ ವ್ಯಕ್ತಿತ್ವ ಅವನ ಮುಖ, ಮನಸ್ಸು ಇತ್ಯಾದಿಗಳಿಂದಲೂ ಅವನ ಸಹಚರರಿಂದಲೂ ತಿಳಿಯಬಹುದು. ಇದು ಅವನ ಬಾಹ್ಯ ವ್ಯಕ್ತಿತ್ವವನ್ನು ಮಾತ್ರ ಸೂಚಿಸುತ್ತದೆ. ಅವನ ಆಂತರಿಕ ಸ್ವಭಾವ ತಿಳಿಯುವುದು ಕಷ್ಟ. ಒಳಗಿರುವ ತಿರುಳನ್ನು, ಅವನ ಚಿಂತನೆ ಮತ್ತು ಪ್ರವೃತ್ತಿ ತಿಳಿಸುವುದು ಕಠಿಣ. ನಾವು ನೋಡುವುದನ್ನು, ಅನುಭವಿಸುವುದನ್ನು ಹೇಳುವುದು ಕಷ್ಟ. ಒಂದು ನೈಜವಾದ ಪೂರ್ಣ ವ್ಯಕ್ತಿತ್ವ ಬಾಬಾರವರದ್ದು. ಅದನ್ನು ಹೇಳುವುದು ಸಾಧ್ಯವಿಲ್ಲ, ಏಕೆಂದರೆ ಅವರ ಅಂತರ್ಯಾಮಿತ್ವ ಮತ್ತು ಅಂತರಾತ್ಮದ ಬಗೆಗೆ ಅವರ ಹೃದಯ ಪ್ರವೇಶಿಸಿ ತಿಳಿಯುವುದು ಕಷ್ಟ. ಆದ್ದರಿಂದ ನಾವು ಅವರ ಚಲನವಲನಗಳಿಂದ ಮಾತ್ರ ನಾವು ಅವರ ವ್ಯಕ್ತಿತ್ವವನ್ನು ಅಳೆಯಬಹುದು. ಬಾಬಾರವರ ಹೇಳಿಕೆಗಳಿಂದ ಅವರ ಆಧ್ಯಾತ್ಮಿಕ ವ್ಯಕ್ತಿತ್ವದ ಬಗೆಗೆ ಸ್ವಲ್ಪ ಮಟ್ಟಿಗೆ ಹೇಳಬಹುದು. ಆಧ್ಯಾತ್ಮಿಕ ವ್ಯಕ್ತಿತ್ವದ ಬೆಳವಣಿಗೆ ವಿಚಾರಗಳನ್ನು 1. ವಿವೇಕ ಚೂಡಾಮಣಿ, 2. ಭಕ್ತಿಶಾಸ್ತ್ರಗಳಾದ ಭಗವದ್ಗೀತೆ, ಭಾಗವತ ಇವುಗಳಲ್ಲಿ ಹೇಳಿರುವ ದಾರಿಯಲ್ಲಿ ಸಾಗಿ ತಿಳಿಯಬೇಕು. ಈಗ ನಾವು ಭಾಗವತ, ಬ್ರಹ್ಮಸೂತ್ರ ಮತ್ತು ವಿವೇಕ ಚೂಡಾಮಣಿಯನ್ನು ಮಾರ್ಗದರ್ಶಿಯನ್ನಾಗಿಟ್ಟುಕೊಂಡು ಬಾಬಾರವರು ತಮ್ಮ ಬಾಲ್ಯದಿಂದ ವೃದ್ಧಿಸುತ್ತಾ ಯಾವ ಯಾವ ಸ್ಥಿತಿಗಳನ್ನು ತಲುಪಿದರು ಎಂಬುದನ್ನು ವಿಚಾರ ಮಾಡೋಣ. ಇದು ಬಹಳ ಆಸಕ್ತಿಯುತ ಅಧ್ಯಯನ. ಆದರೆ ನಮಗಿರುವ ಮಾಹಿತಿ ಅಲ್ಪ ಸ್ವಲ್ಪವಿದೆ. ನಾವು ತಿಳಿದಿರುವ ಹಾಗೆ ಒಂದು ದೈವಿಕತೆಯನ್ನು ಹೊಂದಲು ಐಹಿಕ ಭೋಗಗಳಿಂದ ದೂರವಾಗಿ ಒಂಟಿಯಾಗಿರುವುದು, ಅಸಂಗ ಮತ್ತು ವೈರಾಗ್ಯ ಇದಕ್ಕೆ ತಳಹದಿ. ಯಾರು ಈ ವಿಷಯಗಳ ಬಗ್ಗೆ ಜ್ಞಾನ ಹೊಂದಿರುತ್ತಾರೆಯೋ ಅವರೊಡನೆ ಸಂಪರ್ಕ ಮಾಡುವುದು. ಮೊದಲನೆಯದಾಗಿ ಬಾಬಾರವರ ವೈರಾಗ್ಯ. ಇದು ಶತಮಾನಗಳಷ್ಟು ಹಳೆಯದು. ಆಧ್ಯಾತ್ಮಿಕ ಅರ್ಥದಲ್ಲಿ ಬಾಬಾರವರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಅವರೇ ಹೇಳಿರುವಂತೆ ತಾವು ವೈರಾಗ್ಯ ಹೊಂದಿ ಇತರರ ಒಳಿತಿಗಾಗಿ ಕಾರ್ಯನಿರ್ವಹಣೆ ಮಾಡಿದರು. ಅವರು ತಮ್ಮ ಆಸಕ್ತಿಗಳನ್ನು ಇತರರ ಒಳಿತಿಗಾಗಿ ತಮ್ಮ ಸಾಕುತಾಯಿ, ಅಕ್ಕಪಕ್ಕದವರನ್ನು ತ್ಯಾಗ ಮಾಡಿದರು. ಈ ಎಲ್ಲ ವಿಷಯಗಳಲ್ಲಿಯೂ ಅವರು ಯಾರಿಂದಲೂ ಏನನ್ನೂ ಅಪೇಕ್ಷಿಸಲಿಲ್ಲ. ಅವರು ಜನ್ಮ ಜನ್ಮಾಂತರಗಳಲ್ಲಿ ಈ ತರಹ ಇದ್ದುದರಿಂದ ಈಗ ಅದೇ ಸ್ವಭಾವ ಹೊಂದಿ ಪೂರ್ಣವಾಗಿ ಬೆಳೆದರು. ಪೂರ್ವಾಭ್ಯಾಸೇನ ತೈನೇವ ಹ್ರಿಯತೆ ಹ್ಯವಶ್ಯೋಪಿ ಸಹ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ. ಇದು ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ ಆತನು ಯೋಗದ ತತ್ವಗಳನ್ನು ಅನುಸರಿಸಿ ತಂತಾನೇ ಆಕರ್ಷಿತನಾಗುತ್ತಾನೆ. ಇಂತಹ ಜನ್ಮವನ್ನು ತಿಳಿದ ಮೇಲೆ ಆತನು ತನ್ನ ಪೂರ್ವಜನ್ಮದ ದೈವಿ ಪ್ರಜ್ಞೆಯನ್ನು ಮತ್ತೆ ಎಚ್ಚರಿಸಿಕೊಳ್ಳುತ್ತಾನೆ. ಅಂತೆಯೇ ಶ್ರೀ ಸಾಯಿಬಾಬಾರವರ ವ್ಯಕ್ತಿತ್ವ ವಿಕಸನೆಗೆ ಅವರ ವಿಧಿಯೇ
ದಾರಿ ಹೆಜ್ಜೆಯಾಯಿತು. ಬಹಳ ಚಿಕ್ಕ ವಯಸ್ಸಿನಲ್ಲಿ ಅವರ ಮಾತಾಪಿತರಿಂದ ಅಗಲಿಕೆ, ಫಕೀರನಿಂದ ಅವರ ಬೆಳವಣಿಗೆ, ಅನಂತರ ಮಾತಾಪಿತರ ಮತ್ತು ಫಕೀರನ ಸಾವು, ಅನಂತರದಲ್ಲಿ ಅವರ ಜೀವನ ಸೇಲು ಜಮೀನ್ದಾರರ ಬಳಿ. ಈ ರೀತಿ ಅವರು ಅನಿವಾರ್ಯವಾಗಿ ಸಹಾಯ ಪಡೆಯಲೇಬೇಕಾಯಿತು. ಇದೆಲ್ಲವೂ ಅವರಿಗೆ ದಾರಿ ಹೆಜ್ಜೆಯಾಯಿತು. ಇವುಗಳಿಂದ ಅವರು ಒಳ್ಳೆಯ ತಳಹದಿ, ನಂಬಿಕೆ, ಸತ್ಯ, ಪರಿಶುದ್ಧತೆ, ವೈರಾಗ್ಯಗಳಿಂದ ಅವರ ಜೀವನ ಸಾಗಿ ಪರಿಪಕ್ವವಾಯಿತು. ಭಕ್ತಿಯೇ ಉತ್ತಮ ಮಾರ್ಗ. ಜ್ಞಾನಿಗೂ ವಿಚಾರ ಮಾರ್ಗಿಗೂ ಸಹ ಭಕ್ತಿ ಮುಖ್ಯ. ಮೋಕ್ಷ ಸಾಧನ ಸಾಮಗ್ರಿಯಂ ಭಕ್ತಿರೇವ ಗರೀಯಸಿ. ಭಕ್ತಿಯ ಮಾರ್ಗ ಗುರುಭಕ್ತಿ ಮಾರ್ಗ ರೂಪದಲ್ಲಿ ಬಾಬಾರವರ ಏಕೈಕ ಸಾಧನೆಯಾಗಿತ್ತು. ಅವರು ಭಕ್ತಿಯನ್ನು ಸೇವಿಸಿ ಅದರಿಂದಲೇ ಗುರುವಾದರು. ಆ ಭಕ್ತಿಯು ಜ್ಞಾನವಾಗಿ ಪರಿವರ್ತನೆಯಾಗಿ ಅದರ ಆಧಾರದ ಮೇಲೆಯೇ ನಿಂತಿದ್ದರು. ಮಗುವಾಗಿದ್ದಾಗ ಫಕೀರ ಮತ್ತು ಅವರ ಪತ್ನಿಗೆ ಅಚ್ಚುಮೆಚ್ಚಾಗಿದ್ದರು. ಸ್ವಲ್ಪ ಬೆಳೆದ ನಂತರ ಹುಡುಗನಾಗಿ ಸೇಲುವಿನ ಜಮೀನ್ದಾರರಿಂದ ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳಲ್ಪಟ್ಟರು. ಆದ್ದರಿಂದ ನಾವು ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನೆಂದರೆ, ಸಾಧು ಸಂತನಾಗಬೇಕಾದರೆ ಅವರು ಫಕೀರ ಮತ್ತು ಮಾಸ್ತರರ ಸಹಾಯ ಪಡೆಯಬೇಕಾಯಿತು. ಅವರಿಗೆ ಬಾಬಾರವರಲ್ಲಿ ಅತ್ಯಂತ ಪ್ರೇಮ ವಿಶ್ವಾಸವಿತ್ತು. ಪ್ರೇಮಮಯಿಯಾಗಿದ್ದ ಇಬ್ಬರು ಅವರ ಜೀವನದಲ್ಲಿ ಪ್ರೇಮವನ್ನೇ ತುಂಬಿ ದ್ವೇಷ, ಅಸೂಯೆ ಅಂಟಿಕೊಳ್ಳದ ಹಾಗೆ ನೋಡಿಕೊಂಡರು. ಶಾಸ್ತ್ರಗಳಲ್ಲಿ ಶಿಷ್ಯನು ಅಹಂಕಾರ, ದ್ವೇಷ, ಅಸೂಯೆ, ಸ್ವಾರ್ಥಪರನಾಗಿರಬಾರದೆಂದು ವಿಧಿಸಿದೆ. ಮಗುವು ಸಾಕು ತಂದೆ, ತಾಯಿ, ಗುರು ಇವರುಗಳ ಮೇಲೆಯೇ ಅಧೀನನಾಗಿರಬೇಕಾದಲ್ಲಿ ಪ್ರೇಮದಿಂದ ಮಾತ್ರವೇ ಎಲ್ಲವನ್ನೂ ಹೊಂದಬೇಕಾದಲ್ಲಿ ಕೆಟ್ಟ ಗುಣಗಳು ಇರುವುದಿಲ್ಲ. ದೈವತ್ವ ಪ್ರೇಮದಿಂದಲೇ ಸಾಧ್ಯ. ದೇವರೇ ಪ್ರೇಮ. ಸಾರ್ ವಾಲ್ಟರ್ ಸ್ಕಾಟ್ ಪ್ರಕಾರ ಪ್ರೇಮವೇ ಸ್ವರ್ಗ, ಸ್ವರ್ಗವೇ ಪ್ರೇಮ. ಇದು ಆನಂದಕ್ಕೆ ಮಾತ್ರವೇ ಅಲ್ಲ, ಏಕೆಂದರೆ ಪ್ರೀತಿಯಿಂದ ಸಂತೋಷ ಇದೆ. ಆಧ್ಯಾತ್ಮಿಕತೆಯ ವಿಶ್ಲೇಷಣೆ ಮತ್ತು ಪರಿಣಾಮ ಅದೇ ಸಚ್ಚಿತ್ತಾನಂದ. ಇದೇ ಪರಿಪೂರ್ಣ ಸಂತನು ಮೊದಲು ದೇಹಧಾರಿಯಾಗಿ ಅನಂತರ ಮಹಾಸಮಾಧಿಯ ನಂತರ ಪ್ರೇಮರೂಪಿ ದೇವರು ಎಂದು ಗುರುತಿಸಲ್ಪಟ್ಟನು. ನಿಜವಾದ ಪ್ರೇಮ ಸುಗಮವಾಗಿ ಸಾಗುತ್ತದೆ. ಆದರೆ ಬಾಬಾರವರ ವಿಚಾರದಲ್ಲಿ ಅವರಿಗೆ ಎಡರು ತೊಡರುಗಳುಂಟಾದವು. ಸಾಮಾನ್ಯವಾಗಿ ದೂಷಣೆ, ಅಪವಾದ, ಕೆಟ್ಟ ನಡವಳಿಕೆ, ದ್ವೇಷ ಇವು ಪ್ರೇಮಕ್ಕೆ ಅಡ್ಡಿ ಆತಂಕ ತರುತ್ತದೆ. ಬಾಬಾರವರು ತಮ್ಮ ಜೀವನದಲ್ಲಿ ಇದೆಲ್ಲವನ್ನು ಹಾದು ಹೋಗಬೇಕಾಯಿತು. ಸೇಲು ಜಮೀನ್ದಾರ್ ಶಿಷ್ಯನಾಗಿದ್ದಾಗ ಇತರ ಶಿಷ್ಯರಿಂದ ದ್ವೇಷಿಸಲ್ಪಟ್ಟು ಗುರುಗಳನ್ನು ಕೊಲ್ಲಲು ಅವರು ಇಟ್ಟಿಗೆ ತೂರಿದರು. ಆದರೆ ಅವರು ಪ್ರತೀಕಾರ ಬಯಸಿದರೆ ಈ ಉದಾತ್ತ ಆತ್ಮ ಪ್ರೇಮಮಯಿ ಅಪರಾಧಕ್ಕೆ ಬದಲಾಗಿ ಇಟ್ಟಿಗೆ ಬೀಸಿದ್ದ ದ್ವೇಷಿಯನ್ನು ಕ್ಷಮಿಸಿದರು ಮತ್ತು ಅವನನ್ನು ಸಂರಕ್ಷಿಸಿದರು. ಅವರ ಆತ್ಮದಲ್ಲಿ ಪ್ರೇಮವೇ ಮನೆ ಮಾಡಿಕೊಂಡಿತ್ತು. ದ್ವೇಷವೆಂಬ ಬೆಂಕಿಯನ್ನು ಅವರು ತಮ್ಮ ಪ್ರೇಮದಿಂದ ಆರಿಸಿದರು. ಆ ಪ್ರೇಮವೇ ವೈರಾಗ್ಯ, ವಿವೇಕ, ಶ್ರದ್ಧೆ ಮತ್ತು ಸಮಾಧಾನಕ್ಕೆ ತವರು. ಅವರು ಎಲ್ಲರನ್ನೂ ಕ್ಷಮಿಸುತ್ತಾ ಪ್ರೇಮದ ಹಾದಿಯಲ್ಲಿ ನಡೆಯುತ್ತಾ ಮುಂದೆ ಸಾಗುತ್ತಾ ಬಂದರು. ಎಡರು ತೊಡರುಗಳನ್ನು ಲೆಕ್ಕಿಸಲಿಲ್ಲ. ಪ್ರೇಮದಿಂದ ಎಲ್ಲರನ್ನೂ ಗೆದ್ದರು. ಅವರು ಶಿರಡಿಗೆ ಬಂದಾಗ ಕೆಲವು ತುಂಟ ಹುಡುಗರು ಅವರ ಮೇಲೆ ಕಲ್ಲು ತೂರುತ್ತಿದ್ದರು. ಇದಕ್ಕೆ ಅವರು ಪ್ರತೀಕಾರ ಮಾಡಿದರೆ ಇಲ್ಲಿ ಅವರಲ್ಲಿ ದ್ವೇಷಕ್ಕೆ, ಹಗೆಗೆ ಆಸ್ಪದವೇ ಇರಲಿಲ್ಲ. ಅವರು ದೇಹವನ್ನು ಹಿಂಸೆ ಮಾಡುತ್ತಿದ್ದರೂ ಸಹ ಅದನ್ನು ಸಹಿಸಿಕೊಂಡು ಎಲ್ಲರೂ ಆ ಪರಮಾತ್ಮನ ಮಕ್ಕಳು ಎಂದು ಪ್ರೀತಿಯಿಂದ ಮಾತನಾಡುತ್ತಿದ್ದರು. ಕಲ್ಲು ತೂರಿದ ಹುಡುಗರನ್ನು ಕರೆದು ಅವರ ಕೈಗೆ ಕಲ್ಲು ಸಕ್ಕರೆ ಕೊಟ್ಟರು. ಆ ಹುಡುಗರು, ಇವನೆಂಥ ಮನುಷ್ಯ, ನಾವು ಕಲ್ಲು ತೂರಿದರೆ ಅದಕ್ಕೆ ಬದಲಾಗಿ ಕಲ್ಲು ಸಕ್ಕರೆ ಕೊಡುತ್ತಿದ್ದಾನೆ ಎನ್ನುತ್ತಿದ್ದರು. ಮಾವಿನ ಮರಕ್ಕೆ ಕಲ್ಲೆಸೆದರೆ ಅದು ಮಾವಿನಕಾಯಿ ಕೊಡುತ್ತದೆ. ಆದರೆ ಯಾವ ಮನುಷ್ಯನೂ ಮಾವಿನ ಮರದ ತರಹ ಇರಲಾರ ಎಂದಿತ್ತು ಅವರ ಅಭಿಪ್ರಾಯ. ಇಂತಹ ವೈರಾಗ್ಯ ಮತ್ತು ವಿವೇಕದ ಉದಾತ್ತ ಗುಣಗಳುಳ್ಳ ಮನುಷ್ಯನನ್ನು ನೋಡಿಯೇ ಇರಲಿಲ್ಲ.
ಇನ್ನೊಮ್ಮೆ ಎಣ್ಣೆ ವರ್ತಕರು ಅವರನ್ನು ಅಪಹಾಸ್ಯ ಮಾಡಿ ಅವರಿಗೆ ದೀಪಕ್ಕೆ ಎಣ್ಣೆ ಕೊಡುವುದನ್ನು ನಿಲ್ಲಿಸಿದರು. ಬಾಬಾ ಮಾಡಿದ್ದೇನು? ಪ್ರತೀಕಾರ ಬಯಸಿದರೆ ಇಲ್ಲ. ಅವರು ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿ ಅದರಿಂದ ಜ್ಯೋತಿ ಬೆಳಗಿದರು. ಈ ಚಮತ್ಕಾರ ನೋಡಿದ ಅವರು ಬಾಬಾರವರಿಗೆ ನಮಿಸಿ ತಮ್ಮ ತಪ್ಪಿಗೆ ಕ್ಷಮೆಯಾಚಿಸಿದರು. ಬಾಬಾರವರಿಗೆ ಶಪಿಸುವ ಸ್ವಭಾವವಿರಲಿಲ್ಲ. ಮಗು ತನ್ನ ತಾಯಿಯ ಮುಖಕ್ಕೆ ಹೊಲಸು ಇತ್ಯಾದಿ ಎರಚಿದರೆ ತಾಯಿ ಮಗುವಿನ ಮೇಲೆ ಕೋಪಿಸಿಕೊಳ್ಳುವಳೇ? ಇಲ್ಲ. ಅವಳು ಒರೆಸಿಕೊಂಡು ಮಗುವಿನ ಕೈಕಾಲುಗಳನ್ನು ತೊಳೆದು ಪ್ರೀತಿಯಿಂದ ತಬ್ಬಿಕೊಂಡು, ಕಂದ, ಹಾಗೆಲ್ಲ ಮಾಡಬಾರದು ಎನ್ನುತ್ತಾಳೆಯಲ್ಲವೇ? ಬಾಬಾರವರ ಹೃದಯ ಮಾತೃ ಹೃದಯ. ವರ್ತಕರು ತಪ್ಪು ಮಾಡಿದ ಮಕ್ಕಳು. ಬಾಬಾರವರು ಅವರ ದೈವಿಕ ಹೃದಯ ಕಂಪನದಿಂದ ಅವರುಗಳಿಗೆ ಬುದ್ಧಿವಾದ ಹೇಳಿ, ಸುಳ್ಳನ್ನು ಹೇಳಬೇಡಿ, ಇನ್ನೊಬ್ಬರಿಗೆ ದುಃಖವಾದಾಗ ನೀವು ಸಂತೋಷ ಪಡಬೇಡಿ ಎಂದರು. ಈ ರೀತಿಯ ನಡವಳಿಕೆಯನ್ನು ಅನುಮೋದಿಸಿ ಇನ್ನೊಂದು ಸಾರಿ ಹೀಗೆ ಮಾಡುವುದಿಲ್ಲವೆಂಬ ಭರವಸೆಯನ್ನು ಅವರಿಂದ ಪಡೆದರು. ಇಂತಹ ಸಂದರ್ಭಗಳೊದಗಿದಾಗ ಅವರು ತಮ್ಮ ಭಕ್ತರಿಗೆ ಆಧ್ಯಾತ್ಮಿಕ ವ್ಯಾಸಂಗ ಮಾಡಲು ಹೇಳಿದರು. ಏಕನಾಥ ಭಾಗವತದ 11ನೇ ಸ್ಕಂದದ ಪೋಥಿ ಇವುಗಳನ್ನು ಶ್ರೀ ಎಚ್.ಎಸ್. ದೀಕ್ಷಿತ್ರವರಿಗೆ ಓದಲು ಹೇಳಿದರು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಉದ್ಧವನಿಗೆ ಉಪದೇಶ ಮಾಡಿದ ರೀತಿಯಲ್ಲಿ ಬಾಬಾರವರು ಕಲಿಯುಗದ ಉದ್ದವೇಶ ಬುವಾಗೆ ಉಪದೇಶ ಮಾಡಿದರು. ಅನೇಕ ವ್ಯಕ್ತಿಗಳ ರೂಪುರೇಖೆಗಳಿಂದ ಚಿಂತೆಗೆ, ಅನುಭವ, ಆಶೆ, ವೈರತ್ವ, ಸಾಮರ್ಥ್ಯ, ಅಸಾಮರ್ಥ್ಯ ಇವುಗಳ ಮೇಲೆ ಪ್ರೀತಿ ಪ್ರೇಮದ ಪರಿಣಾಮ ಏನು? ಸ್ವಪ್ರೇಮ, ಸ್ವಸ್ಥೈರ್ಯ ಇವು ಬೇರೆಯವರ ಪ್ರಯತ್ನ ಪಡೆದು ತಮ್ಮ ಕ್ಷೇಮಕ್ಕೆ ಮತ್ತು ಪ್ರಾಕೃತಿಕ ಆತ್ಮವಿದ್ಯೆಯ ಸಾಮಾನ್ಯ ಮನುಷ್ಯನ ಮನಸ್ಥಿತಿಯನ್ನು ಗೆಲ್ಲಲು ಸಹಾಯಕವಾಗುತ್ತದೆ. ಈ ತರಹ ಪರಹಿತ ಮತ್ತು ಬೇರೆಯವರ ಚಿಂತನೆಯ ಪ್ರೇಮದ ಮುಖಗಳು ಪ್ರೇಮ ಸಾಧನೆಯಿಂದ ಬಲವಾಗುತ್ತದೆ. ಅಂದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಯಾವಾಗಲೂ ಪರಹಿತ ಸಾಧಿಸುವ ಮನೋವೃತ್ತಿಯುಳ್ಳವನು ಸ್ವರಭೂತ ಹಿತೇರಕ್ತಃ. ಅಂದರೆ ಯಾರು ಸಂದೇಹಗಳಿಂದ ಉದ್ಭವವಾಗುವ ಸಂದರ್ಭಗಳನ್ನು ಮೀರುವರೋ, ಅಂತರಂಗದಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುತ್ತಾರೆಯೋ, ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸುವರೋ ಮತ್ತು ಎಲ್ಲ ಪಾಪಗಳಿಂದ ಮುಕ್ತರಾಗಿರುವರೋ ಅವರು ಬ್ರಹ್ಮ ನಿರ್ವಾಣವನ್ನು ಪಡೆಯುತ್ತಾರೆ. ಪ್ರೇಮದಿಂದ BGS ಸರ್ವಭೂತಾತ್ಮ ಎಲ್ಲ ಜೀವಿಗಳಲ್ಲಿಯೂ ಕರುಣೆಯುಳ್ಳವನೂ ಆಗುತ್ತಾನೆ. ಆ ಪ್ರೇಮದಿಂದ ಅವನು ಆತ್ಮೌಪಮೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದೀವ ದುಃಖಂ ಸ ಯೋಗಿ ಪರಮೋ ಮತಃ. ಅರ್ಜುನ, ಎಲ್ಲ ಜೀವಿಗಳನ್ನು ತನ್ನೊಡನೆ ಹೋಲಿಸಿಕೊಂಡು ಅವರ ಸುಖ ದುಃಖಗಳಲ್ಲಿ ಯಾರು ನಿಜವಾದ ಸಮತ್ವವನ್ನು ಕಾಣುವರೋ ಅವನೇ ಪರಿಪೂರ್ಣ ಯೋಗಿ. ಕ್ರೂರವಾಗಿ ಕಿರಿಕಿರಿಗೊಂಡ ಮುನಿ, ಕ್ರೂರವಾಗಿ ಕಾಟ ಕೊಟ್ಟವರು ತಾನು ನಿಜಕ್ಕೂ ಒಂದೇ. ಇದೇ ಪ್ರಪಂಚದ ಒಂದು ಭಾಗ. ಎಲ್ಲರೂ ತನ್ನ ಹಾಗೆಯೇ ಎಂದೆಣಿಸುತ್ತಾರೆ. ನಾಲಿಗೆ ಮತ್ತು ಹಲ್ಲು ಒಂದೇ ದೇಹದ ಭಾಗಗಳು. ಒಂದೊಂದು ಸಾರಿ ನಾಲಿಗೆಯನ್ನು ಹಲ್ಲು ಕಚ್ಚಬಹುದು. ಒಂದೊಂದು ಸಾರಿ ಒಂದು ಕಾಲು ಇನ್ನೊಂದು ಕಾಲಿಗೆ ತಗುಲಬಹುದು. ಆಗ ಯಾರನ್ನು ದೂರುವುದು? ಆದ್ದರಿಂದ ಮುನಿಯು ಮನಸ್ಸನ್ನು ಪೂರ ಹತೋಟಿಯಲ್ಲಿಟ್ಟುಕೊಂಡು ಅವನು ದ್ವೇಷದಿಂದ ದೂರವಾಗಿರಬೇಕು. ದೂಷಿಸುವ ಸ್ವಭಾವವಿರಬಾರದು. ಆದ್ದರಿಂದ ಪ್ರೇಮವೇ ಒಳ್ಳೆಯ ಶಿಕ್ಷಣ ಮತ್ತು ಮನಸ್ಸನ್ನು ಗೆಲ್ಲುವ ಸಾಧನ. ಈ ತರಹದ ವಿಜಯದಿಂದ ತನ್ನ ಸಂಕುಚಿತ ಮನೋಭಾವದಿಂದ ಹೊರಬಂದು ಸಾರ್ವತ್ರಿಕ ಆತ್ಮ ಅಂದರೆ ಪರಮಾತ್ಮನನ್ನು ಗುರುತಿಸುತ್ತಾನೆ. ಗುರುವನ್ನು ಅತ್ಯಂತ ಪ್ರೇಮದಿಂದ ಗೌರವಿಸಿದಾಗ ಅವನು ಪರಮಾತ್ಮನನ್ನು ಅರಿಯುತ್ತಾನೆ. ಬಾಬಾರವರು ತಮ್ಮ ಉಪದೇಶದಲ್ಲಿ ಇದೇ ರೀತಿ ಅನುಸರಿಸಿದರು. ಈ ವಿಸ್ತಾರದಲ್ಲಿ ಅನೇಕ ವೇದಿಕೆಗಳಿವೆಯೇ? ಬಹುಶಃ ಅಹುದು. ಕಾರಣದಿಂದ ಉತ್ತೇಜನ ಕ್ರಿಯೆ ರೂಢಿಯಾಗಿ ಸಾಮಾನ್ಯವಾಗುತ್ತದೆ. ಹೇಗೆ ಮಾವಿನ ಹಣ್ಣು ಮಾವಿನ ಹೂವಿನಿಂದ ದೊಡ್ಡದಾಗಿ ಬೆಳೆದು ಭಾಗಗಳಾಗಿ ವೃದ್ಧಿಯಾಗಿ ಆಮ್ಲವನ್ನು, ಪಿಷ್ಟವನ್ನು ಇತ್ಯಾದಿಗಳನ್ನು ಶೇಖರಿಸಿ ಇದೆಲ್ಲವನ್ನು ಸಕ್ಕರೆಯಾಗಿ ಪರಿವರ್ತಿಸಿ ಪೂರ್ತಿ ಚರ್ಮದ ಹೊದಿಕೆಯಿಂದ
ಗಟ್ಟಿಯಾದ ಬೀಜದಿಂದ ಕೂಡಿಸುತ್ತದೆಯೋ ಹಾಗೆ ಆತ್ಮವು ಹೆಚ್ಚು ಹೆಚ್ಚು ಪಕ್ವವಾಗುತ್ತದೆ. ಬಾಬಾರವರ ಜೀವನವನ್ನು ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಲು ಅಸಾಧ್ಯ. ಏಕೆಂದರೆ ಅವರು ಯಾವಾಗ ಆಮ್ಲ ಪಿಷ್ಟವನ್ನು ಶೇಖರಿಸಿ ಸಕ್ಕರೆಯಾಗಿ ಪರಿವರ್ತಿಸಿ ಚಂದವಾದ ಹೊದಿಕೆಯಿಂದ ಇದ್ದರು ಎಂಬುದನ್ನು ಹೇಳುವುದು ಕಠಿಣ. ಪ್ರೇಮವು ಸಾಮಾನ್ಯವಾಗಿ ಕೃತಿಯಲ್ಲಿದ್ದು ಅನೇಕ ಸಾರಿ ಪ್ರೇಮದ ಸ್ವಭಾವ ಅಂತರವನ್ನು ಸೂಚಿಸುತ್ತದೆ. ಇದು ಸಾಮಾನ್ಯ ನಿಯಮ. ಆದರೆ ಕೆಲವರ ವಿಷಯದಲ್ಲಿ ಮತ್ತು ವಿಶೇಷವಾಗಿ ಬಾಬಾರವರ ಜೀವನದಲ್ಲಿ ನೀತಿ, ನಿಯಮ, ಧ್ಯೇಯ, ಮರ್ಮದ ಅಭ್ಯಾಸ ತಮ್ಮಲ್ಲಿ ತಾವೇ ಹುದುಕಿಕೊಂಡಿದ್ದುದರಿಂದ ನಮಗೆ ಅವರು ಎಷ್ಟರ ಮಟ್ಟಿಗೆ ಆಂತರ್ಯದಲ್ಲಿ ಪ್ರೇಮವುಳ್ಳವರಾಗಿದ್ದರು ಎಂದು ಊಹಿಸುವುದು ಕಷ್ಟವಾಗಿತ್ತು. ಸಂತ ಕಬೀರರು ಜೋ ಪಾಯ ಉನ್ಹೆ ಧೂಪಾಯ ಎಂದು ಹೇಳಿದ್ದರು. ಅಂದರೆ ಯಾರು ಸಂಪತ್ತು, ಶಕ್ತಿ, ಯೋಗ್ಯತೆ ಪಡೆಯುತ್ತಾರೆಯೋ ಅವರು ಅದನ್ನು ಪ್ರಕಟಿಸುವುದಿಲ್ಲ. ಬುಧೋ ಬಾಲಕವತ್ಕ್ರೀಡೆ ಕುಶಲೋ ಜಡವಚ್ಚರೇತ್ ವೇದೆ ದುನ್ಮತ್ತವದ್ವಿದ್ವಾನ್ ಗೋಚಾರ್ಯಾಂ ನೈಗಮಶ್ಚರೇತ್. ಅಂದರೆ ಸಾಧಕ ಅಥವಾ ಸಂತನು ತನ್ನ ಪೂರ್ತಿ ಬೆಳವಣಿಗೆಯನ್ನು ತೋರಿಸಬಾರದು. ಅವನು ಬುದ್ಧಿವಂತನಾದಾಗ್ಯೂ ಹುಡುಗನಂತೆ ವರ್ತಿಸಬೇಕು, ಜಾಣನಾದರೂ ದಡ್ಡನಂತೆ ವರ್ತಿಸಬೇಕು, ವಿದ್ಯಾವಂತನಾದರೂ ಹುಚ್ಚನಂತೆ ಮಾತನಾಡಬೇಕು, ಎಲ್ಲ ಶಾಸ್ತ್ರಗಳನ್ನು ತಿಳಿದವನಾದರೂ ಅಸಭ್ಯವಾಗಿ ತೋರಿಸಿಕೊಳ್ಳಬೇಕು. ಹೀಗಿದ್ದಲ್ಲಿ ಅವನು ಅಂತರ್ಮುಖಿಯಾಗಿ ಇತರರಿಂದ ತೊಂದರೆಗಳಿಗೀಡಾಗುವುದಿಲ್ಲ. ಅವಧೂತ ಜ್ಞಾನಿಗಳು ಹೀಗೆ ವರ್ತಿಸುತ್ತಾರೆ. ಜಡೋನ್ಮತ್ತ ಪಿಶಾಚವಾತ್. ಅಂದರೆ ದಡ್ಡ, ಮೂರ್ಖ, ಪಿಶಾಚಿಯಂತೆ ಇರಬೇಕು. ತಿರುವಣ್ಣಾಮಲೆಯ ಶೇಷಾದ್ರಿಯ ಸ್ವಾಮಿ ಹುಚ್ಚನಂತೆ ವರ್ತಿಸಿದರು ಮತ್ತು ಸಾಧಕರನ್ನು ಹುಚ್ಚರಂತೆ ವರ್ತಿಸಲು ಹೇಳಿದರು. ಬಿಚ್ಚು ಮನಸ್ಸಿನ ಮನುಷ್ಯ ತನ್ನ ಮನಸ್ಸಿನಲ್ಲಿರುವುದನ್ನು ಹೇಳಿದರೆ ಅವನು ಪರಿಸರದ ದಯೆಯಿಲ್ಲದ್ದು ಅವನ ಆತ್ಮದ ಬೆಳವಣಿಗೆಗೆ ಕುಂದಾಗುತ್ತದೆ. ಉದಾಹರಣೆಗಾಗಿ ಸ್ವಲ್ಪವೇ ತಿಳಿದವನು ಜ್ಞಾನಿ ಎಂದು ವರ್ತಿಸಿದರೆ ಅವನು ಪರಿಸರಕ್ಕೆ ದಾಸನಾಗಿ ಸ್ವಪ್ರತಿಷ್ಠೆ, ಜಂಭ, ದುರಾಭಿಮಾನ ಇವು ಉಂಟಾಗಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಂಟಕವಾಗುತ್ತದೆ. ಕೆಲವು ತಪ್ಪುಗಳನ್ನು ಮಾಡಿ ತಪ್ಪು ಹೆಜ್ಜೆ ಇಟ್ಟು ತಪ್ಪನ್ನು ಇತರರಲ್ಲಿ ಒಪ್ಪಿಕೊಂಡಾಗ ನಿಂದೆ, ಅನಾದರಣೆ ಮತ್ತು ದ್ವೇಷಕ್ಕೆ ಕಾರಣವಾಗಿ ಅವನನ್ನು ಅಧೋಗತಿಗಿಳಿಸಿ ಕೀಳರಿಮೆಗೆ ಕಾರಣವಾಗಬಹುದು. ಮೌನತ್ವ, ಏಕಾಂತತೆ ಆಧ್ಯಾತ್ಮಿಕ ಅಧ್ಯಾಯಕ್ಕೆ ಸಹಾಯವಾಗುವಂತೆ ಮೌನದ ತೆರೆ ಬೇಕೆಂದೇ ಅಷ್ಟಪಾದಿ ರೀತಿಯಲ್ಲಿ ತನ್ನ ಸ್ವಭಾವ ರೂಪಿಸಿಕೊಂಡರೆ ಅವನ ಆತ್ಮದ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಆಯುರ್ವಿತ್ತಂ ಬೃಹಚ್ಛಿದ್ರಂ ಮಂತ್ರಂ ಔಷಧ ಸಮಾಗಮಃ ದಾನಮಾನಾಪಮಾನಶ್ಚ ನವಗೋಪ್ಯ ಮನಿಷ್ಯಿಭಿಃ. ಅಂದರೆ ಮಂತ್ರ, ಸಾಧನೆ ಇವುಗಳನ್ನು ಗೌಪ್ಯವಾಗಿಡಬೇಕು. ಬಾಬಾರವರು ಯಾವಾಗಲೂ ಈ ಗೌಪ್ಯದ ನಿಯಮ ಪಾಲಿಸುತ್ತಿದ್ದರು. ಅನಿವಾರ್ಯ ಬಂದಾಗ ಮಾತ್ರ ತಮ್ಮ ಆಧ್ಯಾತ್ಮಿಕ ಪದ್ಧತಿಯನ್ನು ತಿಳಿಸುತ್ತಿದ್ದರು. ಅವರು ತಮ್ಮ ಹೆಸರನ್ನು ಪ್ರಕಟಗೊಳಿಸಿರಲಿಲ್ಲ, ತಮ್ಮ ಪೂರ್ವಪರವನ್ನು ಚರ್ಚೆ ಮಾಡಲಿಲ್ಲ. ತಮ್ಮ ಅಂತ್ಯಕಾಲದಲ್ಲಿ ಮಾತ್ರ ತಾವು ಪತ್ರಿ ಗ್ರಾಮದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರೆಂದು ಫಕೀರನು ಸಾಕಿದನೆಂದು ಹೇಳಿದರು. ತಮ್ಮ ಆ ಗುರುವಿನ ಹೆಸರನ್ನು ಯಾವಾಗಲಾದರೂ ಹೇಳುತ್ತಿದ್ದರಷ್ಟೆ. ಗುರುಂ ಪ್ರಕಾಶಯೇತ್ ಧೀಮನ್ ಮಂತ್ರಂ ಯತ್ನೇನ ಗೋಪಯೇತ್. ಅಂದರೆ ಗುರುವನ್ನು ತಿಳಿಸು, ಆದರೆ ಅವರ ಉಪದೇಶವನ್ನು ತಿಳಿಸಬೇಡ ಎಂದು ನಿಯಮ. ತಮ್ಮ ಗುರುವಿನಿಂದ ಪಡೆದ ಶಿಕ್ಷಣವನ್ನು ಬಾಬಾರವರು ಮೊದಲು ರಾಧಾಬಾಯಿ ದೇಶ್ಮುಖ್ರವರಿಗೆ, ಅನಂತರದಲ್ಲಿ ಅಣ್ಣಾ ಸಾಹೇಬ್ ದಾಬೋಲ್ಕರ್ ಅವರಿಗೆ ತಿಳಿಸಿದರು. ಅವರು ತಮ್ಮ ಗುರುವಿನ ಬಗೆ, ಅವರ ಶಿಕ್ಷಣ ಇತ್ಯಾದಿಗಳನ್ನು ಕೆಲವು ಸಾರಿ ಹೇಳಿದರು. ಇವುಗಳನ್ನು ಗೋಸ್ಪೆಲ್ ಆಫ್ ಸಾಯಿಬಾಬಾ ಎಂಬ ಪುಸ್ತಕದಲ್ಲಿ ಕಾಣಬಹುದು. ಇದರಲ್ಲಿ ಬಾಬಾರವರ ಹಿಂದಿನ ಜನ್ಮಗಳ ಉಲ್ಲೇಖನ ಇದೆ. ಈ ಹಿಂದಿನ ಜನ್ಮಗಳಲ್ಲಿ ಕೆಲವನ್ನು ಸ್ಥಳ, ತಾರೀಕು ಇತ್ಯಾದಿ ವಿವರಗಳಲ್ಲಿಯೂ ಹೇಳಿದ್ದಾರೆ. ಆದ್ದರಿಂದ ನಮಗೆ ಅವರು ಪಡೆದ ಶಿಕ್ಷಣ, ಅನುಕೂಲ ಇತ್ಯಾದಿಗಳನ್ನು ಅವರು ಈ ಜನ್ಮದಲ್ಲಿಯೋ ಅಥವಾ
ಹಿಂದಿನ ಜನ್ಮಗಳಲ್ಲಿಯೋ ಎಂದು ತಿಳಿಯುವುದು ಕಷ್ಟವಾಗಿದೆ. ಕೆಲವು ಶಿಕ್ಷಣಗಳು, ವಿಶೇಷವಾಗಿ ಅವರ ಅನುಭವಗಳು ಯಾವಾಗಲೂ ಅಮೂಲ್ಯ. ಇಲ್ಲಿ ಅವರು ಮತ್ತು ಮೂವರು ಸಾಧಕರು ಬ್ರಹ್ಮನನ್ನು ಹುಡುಕುತ್ತಾ ಕಾಡಿನಲ್ಲಿ ಸಂಧಿಸಿದ ವನಜಾರಿಯ ಹಿತವಾದಗಳನ್ನು ಲೆಕ್ಕಿಸದೆ ಹೊರಟ ಸಂಗತಿ ಮತ್ತು ಇವರು ಮಾತ್ರ ವನಜಾರಿ ಮಾತು ಕೇಳಿ ಅವರನ್ನೇ ಪರಮಗುರು ಎಂದು ಹೇಳಿದ ರೀತಿಗೆ ಅನ್ವಯಿಸುತ್ತದೆ. ಅನನ್ಯ ಪ್ರೋಕ್ತೆ ಗತಿರತ್ರ ನಾಸ್ತಿ ಅನನ್ಯ ಹ್ಯತಾರ್ಕೋ ಅನುಪ್ರಮನತ್. ಕಠ ಉಪನಿಷತ್. ಗುರುವಿನ ಸಹಾಯ ಮಾರ್ಗದರ್ಶನವಿಲ್ಲದಿದ್ದರೆ ಏನನ್ನೂ ಸಾಧಿಸಲಾಗದು ಎಂದರ್ಥ. ಅವರ ಮೂವರು ಮಿತ್ರರು ತಮ್ಮ ಪುಸ್ತಕ ಜ್ಞಾನವೇ ಮಿಗಿಲು, ಆದ್ದರಿಂದ ಆತ್ಮಜ್ಞಾನ ಬ್ರಹ್ಮನಿಷ್ಠೆ ಪಡೆಯಬಹುದು ಎಂದು ತಿಳಿದು ವನಜಾರಿಯ ಸಹಾಯವನ್ನು ಲೆಕ್ಕಿಸದೆ ಹೊರಟು ಹೋದರು. ಬಾಬಾರವರು ಮಾತ್ರ ಗುರುವಿನಲ್ಲಿಗೆ ಹೋಗಿ ಶರಣಾಗತರಾದರು. ಗುರು ಅವರನ್ನು ಕಾಲಿಗೆ ಹಗ್ಗ ಕಟ್ಟಿ ಮರಕ್ಕೆ ತಲೆಕೆಳಗಾಗಿ ಬಾವಿಯ ಹತ್ತಿರ ನೇತು ಹಾಕಿದರು. ಅಲ್ಲಿ ಬಾವಿಯ ನೀರು ಇವರಿಗೆ ಎಟಕುತ್ತಿರಲಿಲ್ಲ. 4-5 ಗಂಟೆಗಳ ಕಾಲ ಗುರು ಇವರನ್ನು ಕಠಿಣ ಪರೀಕ್ಷೆಗೆ ಗುರಿ ಮಾಡಿದರು. ಬಾಬಾರವರು ಪರೀಕ್ಷೆಯಲ್ಲಿ ಸಂಯಮಿಸಿಕೊಂಡರು. ಗುರುವು ಪುನಃ ಬಂದು ಬಾಬಾರವರನ್ನು ಹೇಗಿದ್ದೀಯಾ ಎಂದು ಕೇಳಿದರು. ಬಾಬಾರವರು ಇತರರಂತೆ ಕೋಪಗೊಂಡು ಕಿಡಿಕಾರಲಿಲ್ಲ. ಅವರು ಶಾಂತಿಯುತವಾಗಿ ಸಂತೋಷದಿಂದಿದ್ದರು, ಏಕೆಂದರೆ ಅವರಿಗೆ ಗುರುವಿನಲ್ಲಿ ಅಪಾರ ವಿಶ್ವಾಸವಿದ್ದಿತು. ಗುರುವು ಬಾಬಾರವರ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ಮನಗಂಡು ತಮ್ಮ ಶಾಲೆಗೆ ಸೇರಿಸಿಕೊಂಡರು. ಇದಕ್ಕೆ ಕಾಲ, ತಾರೀಖು ಇತ್ಯಾದಿಗಳು ನಮೂದಿಸಿಲ್ಲ. ಆದರೆ ಇವರು ಫಕೀರನಲ್ಲಿ ಇದ್ದುದು ಮತ್ತು ಸೇಲುವಿನ ಜಮೀನ್ದಾರ ಅವರಲ್ಲಿದ್ದುದು ಇವುಗಳನ್ನು ಪರಿಗಣಿಸಿದರೆ ಇದು ಅದರ ಹಿಂದಿನ ಜನ್ಮದ ವೃತ್ತಾಂತ ಎನ್ನಬಹುದು. ಈ ಪೂರ್ವಾಭ್ಯಾಸ ಅವರಲ್ಲಿ ನೆಟ್ಟಿತು ಮತ್ತು ಅವರ ಮುಂದಿನ ಜೀವನಕ್ಕೆ ತಳಹದಿಯಾಗಿತ್ತು. ಸಾಯಿಬಾಬಾರವರ ಜೀವನವನ್ನು ಸಾಮಾನ್ಯ ರೀತಿಯಲ್ಲಿ ಬಣ್ಣಿಸಬೇಕಾದರೆ ಅದು ಕಷ್ಟಕರ ಕೆಲಸ. ಬಾಬಾರವರ ಬಾಲ್ಯ ಜೀವನ ಅಲ್ಪಾವಧಿಯಲ್ಲಿಯೇ ಅವರು ಮಾತಾಪಿತೃಗಳಿಂದ ಅಗಲಿ ಅನಂತರದಲ್ಲಿ ಫಕೀರನೊಡನೆ ಬೆಳೆದದ್ದು. ಅದು ಸ್ವಲ್ಪ ಕಾಲ ಮಾತ್ರ. ಇವು ಬಾಬಾರವರ ವ್ಯಕ್ತಿತ್ವದ ಬದಲಾವಣೆಗೆ ಗಮನಿಸಬೇಕಾದ ಅಂಶ. ಇನ್ನೂ ಮುಂದೆ ಅವರು 4-5 ವರ್ಷಗಳ ಕಾಲ ಫಕೀರನ ಆಸರೆಯಲ್ಲಿದ್ದರು. ಅಂದರೆ ಬಾಲ್ಯದಲ್ಲಿ ಸುಮಾರು 6 ವರ್ಷಗಳ ಅವರ ಜೀವನ ಬಹಳ ಅವಿಸ್ಮರಣೀಯವಾಗಿತ್ತು. ಫಕೀರನು ಮೇಧಾವಿ ಸೂಫಿಯಾಗಿ ಪತಿ ಪತ್ನಿಯರಿಬ್ಬರು ಬಾಬಾರವರನ್ನು ಬಹಳ ಪ್ರೇಮ ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಿದ್ದರು. ಅವರನ್ನು ಸಾಕಿ ಸಲಹಿದರು. ಆ ಸಮಯದ ಘಟನೆಗಳ ಬಗೆಗೆ ವಿವರ ಇಲ್ಲ. ಆದರೆ ಅವರೇ ಹೇಳಿದಂತೆ ಅವರು ತಮ್ಮನ್ನು ಸಾಕಿ ಸಲಹಿದ ಫಕೀರನನ್ನು ಗುರು, ದೈವ, ಎಲ್ಲ ಎಂದು ಹೇಳುತ್ತಿದ್ದರು. ಆದ್ದರಿಂದ ಅವರಿಗೆ ಒಳ್ಳೆಯ ತಳಹದಿ ಸಿಕ್ಕಿತು. ಅವರ ಆಧ್ಯಾತ್ಮಿಕ ಬೆಳವಣಿಗೆಗೆ ಅವರ ಬಾಲ್ಯ ಜೀವನ ಸಹಾಯಕವಾಯಿತು. ಬಾಬಾರವರಿಗೆ ತಾಯಿ ತಂದೆಗಳೇ ದೇವರಾಗಿದ್ದರು. ಫಕೀರ ಮತ್ತು ಅವರ ಪತ್ನಿ ತಮ್ಮ ಪ್ರೀತಿ ವಾತ್ಸಲ್ಯದಿಂದ ದೇವರ ಬಗೆಗೆ ತಿಳಿಯ ಹೇಳುತ್ತಿದ್ದರು. ಆ ರೀತಿ ಅವರ ಬಾಲ್ಯ ಜೀವನ 6 ವರುಷಗಳ ಕಾಲ ಆಧ್ಯಾತ್ಮಿಕ ಪಥದಲ್ಲಿ ಫಕೀರನ ಆಶ್ರಯದಲ್ಲಿ ಸಾಗಿತು. ಇದು ಬಾಬಾರ ಜೀವನದ ಉತ್ತಮ ಘಟ್ಟ ಎನ್ನಬಹುದು. ಫಕೀರನ ಮರಣಾನಂತರದಲ್ಲಿ ಬಾಬಾರವರು ಸೇಲು ಜಮೀನ್ದಾರ್ ಗೋಪಾಲ್ರಾವ್ರವರ ಆಶ್ರಯ ಪಡೆದರು. ಗೋಪಾಲ್ರಾವ್ರವರು ದೈವ ಭಕ್ತರು, ತಿರುಪತಿ ವೆಂಕಟೇಶ್ವರನ ಪರಮಭಕ್ತ. ಹೀಗೆ ಮುಂದೆ ಅವರು 10-12 ವರ್ಷಗಳು ಗೋಪಾಲ್ರವರ ಹತ್ತಿರ ಇದ್ದು ಅವರನ್ನು ಗುರುದೇವರೆಂದು ಭಾವಿಸಿದ್ದರು. ಇದು ಅವರ ಜೀವನದ ಮುಖ್ಯವಾದ ಘಟ್ಟ. ಗುರುವೇ ಅವರಿಗೆ ಸರ್ವಸ್ವವಾಗಿದ್ದರು. ಅವರ ಆಧ್ಯಾತ್ಮಿಕ ಬೆಳವಣಿಗೆ ಈ ರೀತಿ ಮಾಡಲು ಫಕೀರನಲ್ಲಿ ಅನಂತರ ಗೋಪಾಲ್ರಾವ್ರಲ್ಲಿ ಕುಂದಿಲ್ಲದೆ ಸಾಗಿತು. ಫಕೀರನು ತೋರಿದ ಪ್ರೇಮ ಇತ್ಯಾದಿಗಳು ಗೋಪಾಲ್ರಾವ್ರವರ ಬಳಿಯೂ ಅವರಿಗೆ ಸಿಕ್ಕಿತು. ಗೋಪಾಲ್ರಾವ್ರವರು ಬಾಬಾರವರನ್ನು ಸಂತ ಕಬೀರ್ರವರ ಪುನರ್ಜನ್ಮ ಎಂದು ತಿಳಿದಿದ್ದರು. ಏಕೆಂದರೆ ಅವರು ಹಿಂದಿನ ಜನ್ಮದಲ್ಲಿ ಸಂತ ರಮಾನಂದರಾಗಿದ್ದರು. ಈ ಸಮಯದಲ್ಲಿ ಬಾಬಾರವರಿಗೆ ಯಾವುದೇ ವ್ಯಾಮೋಹ ಚಪಲ ಇರಲಿಲ್ಲ. ಅವರಿಗೆ
ಯಾವುದೇ ತರಹ ತಾರ್ಕಿಕ ವಿದ್ಯಾಭ್ಯಾಸ ಸಿಗಲಿಲ್ಲ. ಅವರು ಯಾವಾಗಲೂ ವೆಂಕೋಸಾರವರ ಸೇವೆ ಮಾಡುತ್ತಿದ್ದರು. ಅವರು ಗುರು ಹೇಳಿದ ಎಲ್ಲ ತರಹ ಕೆಲಸ ಮಾಡುತ್ತಿದ್ದರು. ಅವರಿಗೆ ಗುರುವೇ ದೈವವಾಗಿದ್ದರು. ಬಾಬಾರವರು ತಾವೇ ಹೇಳಿದಂತೆ ನಾನು ಗುರುವನ್ನು ಯಾವಾಗಲೂ ಎವೆಯಿಕ್ಕದೆ ನೋಡುತ್ತಿದ್ದೆ. ಅವರು ಕೆಲವು ಗಳಿಗೆ ಎಲ್ಲಿ ಕಣ್ಮರೆಯಾದರೂ ನನಗೆ ಅದನ್ನು ಸಹಿಸಲಾಗುತ್ತಿರಲಿಲ್ಲ. ಅವರನ್ನು ಒಂದು ಕ್ಷಣವೂ ನೋಡಲಾಗದ ಈ ಕಣ್ಣುಗಳಿದ್ದು ಪ್ರಯೋಜನವೇನು ಎಂದು ಚಿಂತಿಸುತ್ತಿದ್ದೆ. ನಾನು ಹಿಂದೆ ಸರಿಯುತ್ತಿರಲಿಲ್ಲ. ನಾನು ಗುರುವನ್ನು ಬಿಟ್ಟು ಎಲ್ಲವನ್ನೂ ಮರೆತೆ. ನನ್ನ ಜೀವನ ನನ್ನ ದೃಷ್ಟಿಯಲ್ಲಿ ಕೇಂದ್ರೀಕೃತವಾಗಿ ನನ್ನ ದೃಷ್ಟಿ ಅವರಲ್ಲಿ ಕೇಂದ್ರೀಕೃತವಾಗಿತ್ತು. ಅದೇ ನನ್ನ ಧ್ಯಾನದ ಉದ್ದೇಶವಾಗಿತ್ತು. ಮೌನವಾಗಿ ನಾನು ಅವರನ್ನು ಸತ್ಕರಿಸುತ್ತಿದ್ದೆ. ಈ ಮಾತುಗಳು ಬಹುಶಃ ಅವರ ಹಿಂದಿನ ಜನ್ಮದ ಗುರುವಿಗೆ ಸಂಬಂಧಿಸಿದ್ದಿರಬಹುದು. ಆದರೆ ಅವರ ಇತ್ತೀಚಿನ ಗುರುವಿನ ಬಗೆಗೆ ಈ ರೀತಿ ಹೇಳಿದೆ. 11-12 ವರ್ಷಗಳ ಕಾಲ ನನ್ನನ್ನು ಅತ್ಯಂತವಾಗಿ ಪ್ರೀತಿಸುತ್ತಿದ್ದ ಗುರುವಿನಲ್ಲಿ ಇದ್ದು ಕಾದೆ. ಅವರ ಪ್ರೀತಿಯನ್ನು ನಾನು ಹೇಗೆಂದು ಬಣ್ಣಿಸಲಿ? ಅವರು ಧ್ಯಾನಾಸಕ್ತರಾಗಿದ್ದಾಗ ನಾನು ಅವರ ಮುಂದೆ ಕುಳಿತು ಅವರನ್ನೇ ನೋಡುತ್ತಿದ್ದೆ. ನಾವಿಬ್ಬರೂ ಪರಮಾನಂದದಲ್ಲಿದ್ದೆವು. ನಾನು ಅತ್ತಿತ್ತ ಕಣ್ಣು ಹೊರಳಿಸುತ್ತಿರಲಿಲ್ಲ. ಹಗಲು ರಾತ್ರಿ ಅವರನ್ನೇ ನೋಡುತ್ತಾ ಪ್ರೀತಿಯಿಂದ ಇದ್ದೆ. ನನಗೆ ಹಸಿವು ಬಾಯಾರಿಕೆ ಆಗುತ್ತಲೇ ಇರಲಿಲ್ಲ. ಒಂದು ಕ್ಷಣಕಾಲವೂ ನಾನು ಗುರುವನ್ನು ಬಿಟ್ಟಿರಲಾಗುತ್ತಿರಲಿಲ್ಲ. ನಾನು ಗುರುವಿನಲ್ಲಿಯೇ ಧ್ಯಾನಾಸಕ್ತನಾಗಿದ್ದೆ. ನನಗೆ ಗುರುವಿನ ಯಾವ ವಸ್ತು ಯಾವ ಧ್ಯೇಯವೂ ಇರಲಿಲ್ಲ. ಅನವರತವೂ ಅವರೇ ನನ್ನ ಸರ್ವಸ್ವವಾಗಿದ್ದರು. ನನ್ನ ಗುರುವಿನ ವೈಖರಿ ಹೀಗಿತ್ತು. ನನಗೆ ಗುರುವಿನ ವಿನಃ ಬೇರೆ ಏನೂ ಬೇಕಾಗಿರಲಿಲ್ಲ. ಹಾಗೆಯೇ ನನ್ನ ಗುರುವಿಗೂ ಸಹ ನನ್ನಿಂದ ಅತ್ಯಂತ ಪ್ರೀತಿ ಬಯಸಿದ್ದರು. ಅವರು ನನ್ನನ್ನು ಎಂದೂ ಅಲಕ್ಷಿಸುತ್ತಿರಲಿಲ್ಲ. ಯಾವಾಗಲೂ ತಮ್ಮ ದೃಷ್ಟಿಯಿಂದಲೇ ನನ್ನನ್ನು ಸಂರಕ್ಷಿಸುತ್ತಿದ್ದರು. ಈ ಗುರುವು ನನಗೆ ಯಾವ ಮಂತ್ರವನ್ನೂ ಉಪದೇಶಿಸಲಿಲ್ಲ. ಅವರ ಕೃಪೆಯಿಂದಲೇ ನಾನು ಈ ಸ್ಥಿತಿಗೆ ಬಂದಿರುತ್ತೇನೆ. ಗುರುವನ್ನೇ ಏಕೈಕ ಧ್ಯೇಯವಾಗಿ ಅವರನ್ನೇ ಗುರಿಯಿಟ್ಟುಕೊಂಡರೆ ಪರಮಾತ್ಮನನ್ನು ಪಡೆಯಬಹುದು. ನನ್ನ ಗುರುವು ನನಗೆ ತಿಳಿಸಿದ ಸತ್ಯ ಇದೊಂದೇ. 4 ಸಾಧನೆಗಳು 6 ಶಾಸ್ತ್ರಗಳು ಅನವಶ್ಯಕ. ಗುರುವಿನಲ್ಲಿ ಪೂರ್ಣ ನಂಬಿಕೆ ಇದ್ದರೆ ಅದಷ್ಟೇ ಸಾಕು. ಈ ಮೇಲೆ ಹೇಳಿರುವುದು ಬಾಬಾರವರೇ ಹೇಳಿರುವ ಸತ್ಯ ಸಂಗತಿ. ನಾರದ ಭಕ್ತಿ ಸೂಕ್ತದಲ್ಲಿ ಹೀಗೆ ಹೇಳಿದೆ. ಆಸೆ, ಅಪೇಕ್ಷೆ, ವೈರತ್ವ, ದ್ವೇಷ, ಜಡತನ, ಐಹಿಕ ಅಭಿಲಾಷೆಯಂತಹ ಇತ್ಯಾದಿ ಭೌತಿಕ ವಿಷಯಗಳನ್ನು ತ್ಯಜಿಸಿ ಭಕ್ತ ಪರವಶನಾಗಬೇಕು. ಅವನು ಶಾಂತನಾಗಿ ಸಂತೋಷವಾಗಿ ತನ್ನಲ್ಲಿ ತಾನೇ ಅತ್ಯಾನಂದನಾಗುತ್ತಾನೆ. ಯಾರು ಎಲ್ಲ ಐಹಿಕ ವಿಷಯಗಳನ್ನು ವೈದಿಕ ಆಚಾರಗಳನ್ನು ತ್ಯಜಿಸುವರೋ, ಪ್ರೇಮದಲ್ಲಿ ಕೇಂದ್ರೀಕರಿಸಿ ಬೇರೆಯ ವಸ್ತುಗಳ ಕಡೆ ಗಮನ ನೀಡುವುದಿಲ್ಲವೋ, ಪ್ರೇಮ ವಿನಃ ಯಾವುದರ ಸಹಾಯ ನಿರೀಕ್ಷಿಸುವುದಿಲ್ಲವೋ, ನಾರದರು ಹೇಳಿರುವ ಪ್ರೇಮವೇ ಎಲ್ಲ ದೇವರು ಎಂದು ಅವನಿಲ್ಲದೆ ಅಶಾಂತಿಯುತನಾಗಿರುವನು. ದೇವರು ಮತ್ತು ಅವನ ಭಕ್ತಿ ಒಂದೇ. ಇದು ಒಂದು ವಿಚಿತ್ರ ಪ್ರೇಮ. ಇದನ್ನು ಲೈಂಗಿಕ ಪ್ರೇಮದಲ್ಲಿಯೂ ಸಿಗುವುದು ಕಷ್ಟ. ಬಾಬಾರವರ ಜೀವನದಲ್ಲಿ ಯಾವ ಲೈಂಗಿಕ ಅಭಿಲಾಷೆ ಇಲ್ಲದೆ, ಲೈಂಗಿಕ ಕಥೆಗಳ ಉಲ್ಲೇಖನ ಇಲ್ಲದೆ ಅವರ ಪ್ರೇಮ ಅಗಾಧವಾಗಿ ಇದ್ದಿತು. ಬಾಬಾರವರೆಡೆಗೆ ಪ್ರೇಮದ ವಸ್ತು ಹರಿಯುತ್ತಿತ್ತು. ಇಂತಹ ಸಂದರ್ಭಗಳಲ್ಲಿ ಧಾರಣ, ಧ್ಯಾನ ಮತ್ತು ಸಮಾಧಿ ಎಂಬುವುಗಳು ಸಾಮಾನ್ಯವಾಗಿ ಆತ್ಮನಲ್ಲಿ ಪ್ರವಹಿಸಿ ಕೊನೆಯಲ್ಲಿ ಶುದ್ಧಿ ಸಮಾಧಿ ಮತ್ತು ಲಯಸ್ಥಿತಿಗೆ ಬರುತ್ತಾನೆ. ಪ್ರೇಮಿಯು ವಸ್ತುವಿನ ಪ್ರೇಮದಲ್ಲಿ ಮುಳುಗಿರುತ್ತಾನೆ. ಆಗ ಪ್ರಕೃತಿಯು ಪ್ರೇಮದ ವಸ್ತುಗಳಲ್ಲಿ ಒಗ್ಗಟ್ಟಿಗೆ ಪ್ರಯತ್ನಿಸುತ್ತದೆ. ಅಪಾನ ಸಾರಿಕಾ ಕರೀರಾತ್ ತತ್ಕಾಲ್ ಅಂತ ತುಕಾರಾಮನು ತನ್ನ ಶಿಷ್ಯನಿಗೆ ತನ್ನ ಸಮರ್ಥ ಗುರುವಿನ ಬಗೆಗೆ ಹೇಳಿದ್ದಾನೆ. ಸಮರ್ಥ ಸದ್ಗುರು ಶಿಷ್ಯನ ಕಡೆ ಯಾವ ಕಷ್ಟವೂ ಇಲ್ಲದೆ ಯಾವ ಸಮಯದಲ್ಲಿಯಾದರೂ ಹೋಲುತ್ತಾನೆ. ಇದೇ ರೀತಿ ವೆಂಕೋಸ ಸಮರ್ಥ ಸದ್ಗುರು ಶಿಷ್ಯನಾದ ಬಾಬಾರವರಿಗೆ ಅವರ ಅಪಾರ ಪ್ರೇಮದಿಂದ ಎಲ್ಲ ಕಾಲದಲ್ಲಿಯೂ ಶಿಷ್ಯನಿಗೆ ಅನುಗ್ರಹಿಸುತ್ತಿದ್ದರು. ಇದು ಸಹಜವಾಗಿತ್ತು. ಅಯಸ್ಕಾಂತವು ಹೇಗೆ
ಕಬ್ಬಿಣದ ಚೂರುಗಳನ್ನು ಆಕರ್ಷಿಸುವುದೋ. ಬಾಬಾ ಮತ್ತು ಗುರುಗಳಿಗೆ ಪರಸ್ಪರ ಆಕರ್ಷಣೆ ಇದ್ದಿತು. 10-12 ವರ್ಷಗಳ ಕಾಲ ವೆಂಕೋಸಾರವರಲ್ಲಿ ಶಿಷ್ಯವೃತ್ತಿಯಲ್ಲಿ ಕಳೆದ ಬಾಬಾರವರು ಸಂತ ಶ್ರೇಷ್ಠನಾಗಿ ದಿನದಿಂದ ದಿನಕ್ಕೆ ವೃದ್ಧಿಯಾಗಿ ಸಮರ್ಥ ಸದ್ಗುರುವಾದರು. ಇದೆಲ್ಲವೂ ಪ್ರಕೃತಿಯಲ್ಲಿ ಪ್ರೇಮದ ಬಲದಿಂದ ಮಾತ್ರ ಸಾಧ್ಯ ಎಂದು ತೋರಿದರು. ಎಲ್ಲ ತರಹದ ವಿವಾದಗಳು, ದ್ವೇಷ, ಅಸೂಯೆ, ಕೆಟ್ಟ ಪ್ರವೃತ್ತಿಗಳು ಪ್ರೇಮದಿಂದ ಕರಗುತ್ತವೆ. ಆದ್ದರಿಂದ ಈ ಪ್ರಪಂಚಕ್ಕೆ ಈ ತರಹ ಪ್ರೇಮ ಅವಶ್ಯಕ. ಇದಕ್ಕೆ ಒಂದು ಡೈನಾಮೋ ಅವಶ್ಯಕ. ಆ ಡೈನಾಮೋವನ್ನು ನಾವು ಸಾಯಿಬಾಬಾ ಎಂದು ಕರೆಯುತ್ತೇವೆ. ಈ 3 ಘಟ್ಟಗಳನ್ನು ಹಾಯದ ಹೇಗೆ ಡೈನಾಮೋ ಪೂರ ಶಕ್ತಿಯುತವಾಗಿ ಕೆಲಸಕ್ಕೆ ಅಣಿಯಾಯಿತು ಎಂದು ನೋಡಿದ್ದೇವೆ. ಸೇಲುವನ್ನು ಬಿಟ್ಟ ನಂತರ ಈ 3 ವರುಷಗಳಲ್ಲಿ ಬಿತ್ತಿದ ಬೀಜ ಫಲವಾಯಿತು. ಸೇಲು ಬಿಟ್ಟ ನಂತರ ಬಾಬಾರವರಿಗೆ ಯಾರೂ ಇರಲಿಲ್ಲ. ಅಗಾಧವಾದ ಪ್ರಪಂಚವೇ ಅವರ ಮುಂದಿತ್ತು. ಅವರು ಕಾಡಿನಿಂದ ಕಾಡಿಗೆ, ಹಳ್ಳಿಯಿಂದ ಹಳ್ಳಿಗೆ ಓಡಾಡುತ್ತಾ ಗುರುವಿನ ಆಜ್ಞೆಯಂತೆ ನೀನು ಸೇಲುವಿನಿಂದ ಪಶ್ಚಿಮಕ್ಕೆ ಹೋಗು, ಆಜ್ಞೆಯಂತೆ ಸೇಲುವಿಗೆ ಪಶ್ಚಿಮದಲ್ಲಿ ಗೋದಾವರಿ ತೀರದಲ್ಲಿರುವ ಶಿರಡಿಗೆ ಬಂದರು. ಅವರು ಮೊದಲ ಸಾರಿ ನಾನಾ ಸಾಹೇಬ್ ಚೋಪಾದಾರ್ ರವರ ವೃದ್ಧ ತಾಯಿಯಿಂದ ಗುರುತಿಸಲ್ಪಟ್ಟರು. ಅವಳು ಬಾಬಾರವರು ಯುವಕನಾದಾಗ ಶಿರಡಿಗೆ ಬಂದರೆಂದು ತಿಳಿಸಿ ಅವರು ಆಗಲೇ ಜ್ಞಾನಿಗಳಾಗಿದ್ದರು ಎಂದು ಹೇಳಿದ್ದಾಳೆ. ಅವರ ರೂಪ ಲಾವಣ್ಯಗಳು ಅವರ ಏಕೈಕ ದರ್ಶನದಿಂದಲೇ ಸರ್ವರನ್ನು ಸಂತೋಷಗೊಳಿಸುತ್ತಿದ್ದವು. ಈ ಪ್ರಥಮ ಭೇಟಿಯ ನಂತರ ಬಾಬಾರವರು ಊರಿಂದ ಊರಿಗೆ ಅಲೆಯುತ್ತಾ ಕೊನೆಗೆ ಪುನಃ ಶಿರಡಿಗೆ ಬಂದರು. ಕೆಲವು ಕಾಲ ಅವರು ಧೂಪಖೇಡಾದಲ್ಲಿ ಚಾಂದ್ಬಾಯಿ ಪಾಟೀಲರ ಅತಿಥಿಯಾಗಿದ್ದರು. ಶಿರಡಿಗೆ ಬಂದ ನಂತರವೂ ಬಾಬಾರವರು ಕಾಡಿನಲ್ಲಿ ಮನೆ ಮಠ ಇಲ್ಲದೆ ಅಲೆಯುತ್ತಿದ್ದರು. ನಾರದರು NBS 4748ರಲ್ಲಿ ಹೇಳಿರುವಂತೆ ಸಂತರು ಒಂಟಿತನವನ್ನು ಬಯಸುತ್ತಾರೆ. ಐಹಿಕ ಬಂಧನಗಳಿಂದ ಬಂಧಿತರಾಗುವುದಿಲ್ಲ. ಎಲ್ಲವನ್ನೂ ದೇವರಲ್ಲಿ ಸಮರ್ಪಿಸುತ್ತಾರೆ. ಅವರಿಗೆ ಮನೆ ಇರುವುದಿಲ್ಲ ಎಂದು ಬಾಬಾರವರು ಈ ರೀತಿ ಇದ್ದರು. ಕೊನೆಗೆ ಬಾಬಾರವರು ಮಸೀದಿಯನ್ನು ತಮ್ಮ ವಾಸಸ್ಥಾನವಾಗಿ ಮಾಡಿಕೊಂಡರು. ಅನಂತರದಲ್ಲಿ ಮಸೀದಿ ದ್ವಾರಕಾಮಾಯಿ ಆಯಿತು. ಹೀಗಿದ್ದರೂ ಬಾಬಾರವರು ದಿನ ಬಿಟ್ಟು ದಿನ ಚಾವಡಿಯಲ್ಲಿ ಮಲಗುತ್ತಿದ್ದರು. ಅಂದರೆ ಅವರಿಗೆ ಒಂದು ನಿವಾಸ ಇರಲಿಲ್ಲ. ಮಸೀದಿಯು ಮುಸ್ಲಿಂ ಸಂಪ್ರದಾಯದವರದ್ದಾಗಿದ್ದರೆ ಚಾವಡಿ ಎಲ್ಲ ಮತಸ್ಥರಿಗೂ ತೆರೆದಿತ್ತು. ಬಾಬಾರವರು ತಮ್ಮ ಮಲಗುವ ಸ್ಥಾನ ಮಸೀದಿ ಮಾತ್ರವಲ್ಲ, ಅಂದರೆ ಮುಸ್ಲಿಂ ಮತ್ತು ವಿಶ್ವ ಬಂಧು ಎಂದು ತಿಳಿಸಿದರು. ಅಂದರೆ ತಾವು ಮುಸ್ಲಿಂ ಸಂಪ್ರದಾಯದ 4 ಗೋಡೆಗಳ ಮಧ್ಯೆ ಮಾತ್ರ ಇರಲಾರೆ. ಅವರು ಮಸೀದಿಯನ್ನು ತಮ್ಮ ವಾಸಸ್ಥಾನವಾಗಿ ಆರಿಸಿಕೊಳ್ಳಲೇಬೇಕಿತ್ತು. ಏಕೆಂದರೆ ಇನ್ನೊಂದು ಸ್ಥಳ ಹಿಂದೂ ಖಂಡೋಬಾ ದೇವನ ಸ್ಥಾನ ಮಾತ್ರ ಇದ್ದಿತು. ಅಲ್ಲಿ ವಾಸಿಸಲು ಅಲ್ಲಿಯ ಪೂಜಾರಿ ಅವರಿಗೆ ಜಾಗ ನೀಡಲಿಲ್ಲ. ಬಾಬಾರವರು ಮೊದಲು ಯೋಗಿಯಾದ ತನ್ನಂತಹವನಿಗೆ ಖಂಡೋಬಾ ದೇವಸ್ಥಾನವೇ ಉಚಿತ ಸ್ಥಳವೆಂದು ಅಲ್ಲಿರಲು ಬಯಸಿದರು. ಆದರೆ ಮಹಳ್ಸಾಪತಿಯವರು ಮುಸ್ಲಿಮರಂತೆ ಬಾಬಾ ಹಾಗೆ ಕಾಣುತ್ತಿದ್ದುದರಿಂದ ಬಾಬಾರವರನ್ನು ಹಿಂದೂ ದೇವಸ್ಥಾನದಲ್ಲಿ ಕಾಲಿರಿಸಲು ಒಪ್ಪಲಿಲ್ಲ ಮತ್ತು ಅವರು ಮಸೀದಿಯನ್ನು ಆರಿಸಿಕೊಳ್ಳಬೇಕಾಯಿತು. ಇಲ್ಲಿ ಮೊದಲಿಗೆ ಬಾಬಾರವರು ಹಿಂದೂ ಮುಸ್ಲಿಂ ಎಂಬ ವಿರೋಧವನ್ನು ಎದುರಿಸಬೇಕಾಯಿತು. ಬಾಬಾರವರು ಜೀವನ ಪರ್ಯಂತ ಈ ವಿರೋಧವನ್ನು ಎದುರಿಸಬೇಕಾಯಿತು. ಇದು ಮಹಳ್ಸಾಪತಿಯವರಿಗೆ ಆದ ಅನುಭವ. ಬಾಬಾರವರಿಗೆ ಖಂಡೋಬಾ ದೇವಸ್ಥಾನದಲ್ಲಿರಲು ಜಾಗ ಕೊಡದ ಮಹಳ್ಸಾಪತಿಯವರೇ ಬಾಬಾರವರನ್ನು ಮೊದಲು ಪೂಜಿಸತೊಡಗಿದರು. ಅವರನ್ನೇ ಗುರುವಾಗಿ ಮಾಡಿಕೊಂಡರು. ಬಾಬಾರವರ ಪಾದಸ್ಪರ್ಶದಿಂದ ಖಂಡೋಬಾ ಮಂದಿರ ಕೆಡುವುದರ ಬದಲು ಪವಿತ್ರವಾಗುತ್ತಿತ್ತು ಎಂದರು. ಬಾಬಾರವರು ಖಂಡೋಬಾ ದೇವಸ್ಥಾನಕ್ಕೆ ಅನೇಕ ಸಾರಿ ಹೋಗಿ ಬಂದರು. ಉದಾಹರಣೆಗೆ ಉಪಾಸನಿ ಬಾಬಾರವರು ಅಲ್ಲಿ ಜಪ ಧ್ಯಾನ ಮಾಡುತ್ತಿದ್ದಾಗ ಬಾಬಾ ಖಂಡೋಬಾ ಮಂದಿರಕ್ಕೆ ಹೋಗಿದ್ದರು. ಬಾಬಾರವರ ಅಲೆಮಾರಿತನದ ಅಭ್ಯಾಸ ಎಷ್ಟರ ಮಟ್ಟಿಗೆ ಅವರ ವೃದ್ಧಿಗೆ ಸಹಾಯಕವಾಯಿತು ಎಂದು ಊಹಿಸಬಹುದು. ಈ ತರಹದ ಅಭ್ಯಾಸ ಮೋಹ ಮಮತೆಯಿಂದ ದೂರವಾಗಿ
ಧೃತಿ ಧೈರ್ಯವನ್ನು ಹೆಚ್ಚಿಸುತ್ತದೆ. ಇವು ಶ್ರೀ ಸಾಯಿಬಾಬಾರವರಂತಹ ಉನ್ನತ ಆತ್ಮಕ್ಕೆ ಬೇಕಾಗಿತ್ತು. ನಾರದರ ಭಕ್ತಿ ಸೂತ್ರ 47ರಲ್ಲಿ ಈ ಗುಣಗಳ ಅವಲೋಕನ ಇದೆ. ಯಾರು ಒಬ್ಬಂಟಿಗರಾಗಿ ಪ್ರಪಂಚಕ್ಕೆ ದೂರವಾಗಿರುವರೋ ಅವರು ಸತ್ವ, ರಜಸ್ಸು, ತಮೋಗುಣಗಳಿಂದ ಹೊರತಾಗಿ ಅವರಲ್ಲಿ ನನ್ನದು ಎಂಬ ಅಹಂಕಾರ ಮಾಯವಾಗುತ್ತದೆ. ಐಹಿಕ ಸುಖ ಭೋಗಗಳನ್ನು ತೊರೆದವರಿಗೆ ಭಕ್ತಿ ದೊರಕುತ್ತದೆ. ಆದರೆ ಸ್ವಭಾವ ಯೌವನದ ದೇಹದ ಚಂಚಲತೆಗೆ ಮಿತಿ ಇರುತ್ತದೆ. ಬಾಬಾರವರ ವಿಷಯದಲ್ಲಿ ಅವರ ಅಲೆಮಾರಿತನದ ಸ್ವಭಾವ ಹಳ್ಳಿ ಜನರ ನಿಕಟ ಸಂಪರ್ಕದಿಂದ, ಜನಸೇವೆಯಿಂದ ಮತ್ತು ಅವರ ಭಕ್ತಿಯಿಂದ ನಿಂತಿತ್ತು. ಯೌವನ ಮತ್ತು ಮುಪ್ಪು ಕಾಲಗಳಲ್ಲಿ ಭಕ್ತಿಯ ಅನೇಕ ತರಹ ಸಾಕ್ಷಾತ್ಕಾರವಾಗುತ್ತದೆ. ಇದನ್ನು ಅನೇಕ ಸಂತರ ಜೀವನದಲ್ಲಿ ಕಾಣಬಹುದು. ಬಾಬಾರವರ ಜೀವನದಲ್ಲಿಯೂ ಸಹ ಯೌವನದ ಚಿಂತನೆ ಮತ್ತು ವಯಸ್ಸಾದ ಮೇಲಿನ ಚಿಂತನೆಗಳಿಗೆ ವ್ಯತ್ಯಾಸವಿದ್ದಿತು. ಸಂತರ ಯೌವನದ ಉದ್ವೇಗದ ತುಂಬು ತುಳುಕು ಸಾಮಾನ್ಯ, ಮಾನವನ ಯೌವನದ ಚಿಂತನೆಗಿಂತ ಭಿನ್ನ. ಬಾಬಾರವರ ಶುದ್ಧ ಹೃದಯ ಯುವಕ ಪ್ರೇಮಿಗಳ ಹೃದಯದಂತೆ ಅದರ ಪ್ರಕಟಣೆಗೆ ಮತ್ತು ಅಭ್ಯಾಸಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಿತ್ತು. ಚೈತನ್ಯ ಮಾರ್ಗದ ವಿದ್ಯಾರ್ಥಿಯ ಭಕ್ತಿ ಪೂರ್ವ ಜೀವನದ ಭಾಗದಲ್ಲಿ ಆತ್ಮವು ಹೇಗೆ ಉತ್ತೇಜಕವಾಗುತ್ತದೆ ಎಂಬುದನ್ನು ಗಮನಿಸಬಹುದು. ದುಃಖಿಸುವುದು, ಅಳುವುದು, ನರ್ತನ ಮಾಡುವುದು, ಹುಚ್ಚರಂತೆ ವರ್ತಿಸುವುದು ಎಲ್ಲವೂ ಭಕ್ತಿಯ ಮೊಳಕೆಯನ್ನು ಸೂಚಿಸುತ್ತದೆ. ಶ್ರೀಮದ್ ಭಾಗವತದ 11ನೇ ಸ್ಕಂದ ಮತ್ತು 14ನೇ ಶ್ಲೋಕದಲ್ಲಿ ಈ ರೀತಿ ಹೇಳಿದೆ: ಸಂಧಂ ವಿನಾ ರೋಮಹರ್ಷಂ ದ್ರಾವತ ಚೇತನ ವಿನಾ ವಿನಾ ಆನಂದಾಶ್ರುಕಲೆಯ ಶುಷ್ಯವೇತ್ ಭಕ್ತ್ಯಾ ವಿನಾ ಆಶಯ. ಅಂದರೆ ದೇವರಿಗೆ ಅಷ್ಟಭಾವಗಳಿಂದ ಹರಿದ ಪ್ರೇಮದಿಂದ ಹೃದಯ ಶುದ್ಧಿ ಹೇಗೆ ಆಗುತ್ತದೆ ಅಂದರೆ ತುಂಬು ಯೌವನದ ಬಲದಿಂದ. ಯುವ ಭಕ್ತಿ ಅಂತರಾಳದಲ್ಲಿರುವ ಭಕ್ತಿಗೆ ತನ್ನ ನರಗಳು, ರಕ್ತ ಕಣಗಳು, ಮಾಂಸಖಂಡ, ಗಂಟಲು ಮತ್ತು ಇಡೀ ದೇಹವೆಲ್ಲವನ್ನೂ ಚೇತನಗೊಳಿಸಿ ಹುರಿದುಂಬಿಸುತ್ತಾನೆ. ಭಾಗವತನು ಈ ದಾರಿ ಅರಿತು ಪ್ರೇಮದಿಂದ ತನ್ನ ಹೃದಯವನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ. ಬಾಬಾರವರು ತಮ್ಮ ಯೌವನದಲ್ಲಿ ತಾಕಿಯಾ ಮುಸ್ಲಿಂ ಯಾತ್ರಿಕ ಬಾಂಧವರು ಶಿರ್ಡಿಯಲ್ಲಿ ತಂಗುತ್ತಿದ್ದ ಸ್ಥಳಕ್ಕೆ ಬಂದು ಕುಳಿತುಕೊಳ್ಳುತ್ತಿದ್ದರು. ಆಗ ಅವರು ರಾತ್ರಿಯಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕಂಜರ ಹಿಡಿದು ಕುಣಿಯುತ್ತಾ ಹಾಡುತ್ತಿದ್ದರು. ಕೆಲವು ಸಾರಿ ಕಬೀರರ ಅರೇಬಿಕ್ ಮತ್ತು ಇತರ ಹಾಡುಗಳನ್ನು ತಮ್ಮ ಪ್ರೇಮವನ್ನು ಹೊರಸೂಸುವ ರೀತಿಯಲ್ಲಿ ಹಾಡುತ್ತಿದ್ದರು. ಈ ಅಭ್ಯಾಸವು ಬಹಳ ವರುಷಗಳ ಕಾಲ ಸಾಗಿತ್ತು. ಅನಂತರ ಈ ತರಹ ಹಾಡುವುದನ್ನು ನಿಲ್ಲಿಸಿದರು. ಏಕೆಂದರೆ 1910ರಲ್ಲಿ ಥಾನಾದ ರಂಗರಿಯವರು ಇವರನ್ನು ಸಂಧಿಸಿದಾಗ ಇಡೀ ರಾತ್ರಿ ಭಕ್ತರು ಹಾಡುತ್ತಿದ್ದ ಭಕ್ತಿ ಹಾಡುಗಳು ನನ್ನನ್ನು ಮುಳುಗಿಸುವುವು, ಅವರು ನನ್ನನ್ನು ತೆಗಳಿದರು ಎಂದು ಹೇಳಿದರು. ಸಂಗೀತ ಮುಂದುವರಿಯುತ್ತಾ ಆನಂದದಲ್ಲಿ ಮೈಮರೆತು ಕಣ್ಣೀರು ಬರುತ್ತದೆ ಎಂಬುದನ್ನು ಬಾಬಾರವರು ಅನುಮೋದಿಸಿ ರಂಗಾರಿ ನನ್ನನ್ನು ತೆಗಳಿದರು ಎಂಬ ಅರ್ಥ ಗ್ರಹಿಸಿದರು. ಬಾಬಾರವರ ಜೀವನದಲ್ಲಿ ಸಂಗೀತವು ತಕ್ಕ ಪಾತ್ರ ವಹಿಸಿತ್ತು. ಏಕೆಂದರೆ ಬಹಳ ದೊಡ್ಡ ಸಂತರು ಸಂಗೀತದ ಮೂಲಕ ಭಕ್ತಿ ಪಡೆದರು. ಸಂತ ತ್ಯಾಗರಾಜರು ಗೀತಾರ್ಥಮು ಸಂಗೀತಾನಂದ ಮುನಿತವುಲೇ ಉನ್ನದಿ, ಅಂದರೆ ಓ ಮಾರುತಿ, ಭಗವದ್ಗೀತೆ ಅಥವಾ ಹಾಡುಗಳ ಗುರಿ ಮತ್ತು ಸಂಗೀತದ ಆನಂದ ಎಲ್ಲವೂ ನಿನ್ನಲ್ಲೇ ಇದೆ. ಇದನ್ನೇ ಶ್ರೀರಾಮನು ಮಾರುತಿಗೆ ಹೇಳಿದನು. ಬಾಬಾರವರು ಸಹಜವಾಗಿ ಭಗವಂತನಲ್ಲಿ ತಲ್ಲೀನರಾಗಿ ಶ್ರೀಕೃಷ್ಣನ ಕೊಳಲಿನ ನಿನಾದದಲ್ಲಿ ಮೈಮರೆತು ಕುಣಿದಂತೆ ಅಥವಾ ಶ್ರೀರಾಮನು ಯುದ್ಧ ಮಾಡಿದಂತೆ ಬಾಬಾರವರು ದೇವರ ಗುಣಗಳನ್ನು ಹೊಂದಿದ್ದು ಜೀವನಕ್ಕೆ ಬೇಕಾದ ಎಲ್ಲ ಶಕ್ತಿ ಪಡೆದಿದ್ದರು. BC 8145ರಲ್ಲಿ ಬಾಬಾರವರು ದೇವರ ಸಾಕ್ಷಾತ್ಕಾರ ಪಡೆದು ತದನಂತರದಲ್ಲಿ ಕಾಯಿಲೆಗಳಿಗೆ ಗಿಡಮೂಲಿಕೆ ಔಷಧಿಗಳನ್ನು ಕೊಡುವುದನ್ನು ನಿಲ್ಲಿಸಿ ಅದಕ್ಕೆ ಬದಲು ಊದಿ ಕೊಟ್ಟು ಆಶೀರ್ವಾದ ಮಾಡುತ್ತಿದ್ದರು ಎಂದು ತಿಳಿಸಿದೆ. ಇದರಿಂದ ಬಾಬಾರವರು ಶುದ್ಧ ಲಯಸ್ಥಿತಿ ತಲುಪಿದ್ದರು ಮತ್ತು ಧ್ಯಾನ ಪರವಶರಾಗುತ್ತಿದ್ದರು ಎಂದು ತಿಳಿದು ಬರುತ್ತದೆ. ಭಾಗವತದ 11ರಲ್ಲಿ
ದೇವರಲ್ಲಿ ಏಕಾಗ್ರತೆ ಹೊಂದುವುದರಿಂದ ಶುದ್ಧ ಲಯಸ್ಥಿತಿ ಹೊಂದಬಹುದು ಎಂದು ಹೇಳಿದೆ. ಶ್ರೀಕೃಷ್ಣ ಮುಂದುವರೆದು ಈ ಲಯಸ್ಥಿತಿಯಿಂದ ಅವನಿಗೆ ಕೆಲವು ಸಿದ್ಧಿಗಳು ಲಭಿಸುತ್ತವೆ ಎಂದಿದ್ದಾನೆ. ಲಯವು ಮಾನವನನ್ನು ದೈವಿಕತ್ವಕ್ಕೆ ಏರಿಸುತ್ತದೆ. ಈ ದೈವಿಕತ್ವದಿಂದ ಅವನಿಗೆ ದೈವಿಕ ಶಕ್ತಿ, ಯೋಗ್ಯತೆ ಎಲ್ಲ ಲಭಿಸುತ್ತದೆ. ಹೀಗೆ ಶ್ರೀಕೃಷ್ಣ ಅನೇಕ ಅಷ್ಟೈಶ್ವರ್ಯ ಸಿದ್ಧಿಗಳು ದೈವಿಕ ಸ್ವಭಾವದಿಂದ ದೈವಿಕತ್ವ ಪಡೆದ ಮಾನವನಿಗೆ ಲಯದಿಂದ ಒದಗುತ್ತದೆ ಎಂದು ತಿಳಿಸಿದ್ದಾನೆ. ಗುಣಗಳಿಂದ ಉದಿಸಿದ ಇತರ 10 ಸಿದ್ಧಿಗಳು ಬಾಬಾರವರಿಗೆ ಸಾಕ್ಷಾತ್ಕಾರ ಎಂಬ ಒಂದು ಹಣ್ಣು ದೊರಕಿತು. ಜೊತೆಗೆ ಇತರ ಹಣ್ಣುಗಳಾದ ಸಿದ್ಧಿಗಳು ಅಂದರೆ ನೀರನ್ನು ಎಣ್ಣೆಯಾಗಿ ಪರಿವರ್ತಿಸುವ ಸಿದ್ಧಿ, ಯಥಾ ಸಂಕಲ್ಪ ಸಂಸಿದ್ಧಿ, ಎಲ್ಲ ಆಶೆಗಳನ್ನು ಈಡೇರಿಸುವ ಶಕ್ತಿ, ಇಚ್ಛಾ ಮರಣಗಳನ್ನು ಹೊಂದಿದ್ದರು. ಈ ಶಕ್ತಿಯನ್ನು ಅಂದರೆ ಸಿದ್ಧಿಯನ್ನು 1866ರಲ್ಲಿ ಮಹಳ್ಸಾಪತಿಯವರಿಗೆ ನಾನು ಈ ದೇಹ ತ್ಯಜಿಸಿ ಅಲ್ಲಾಹ್ನನ್ನು ನೋಡಲು ಹೋಗುತ್ತೇನೆ, 3 ದಿನಗಳ ನಂತರ ಬರಬಹುದು ಅಥವಾ ಇಲ್ಲ ಎಂದು ಹೇಳಿ ರಾತ್ರಿ 10 ಗಂಟೆಗೆ ನಿಸ್ತೇಜಿತರಾಗಿ ಬಿದ್ದರು. 3 ದಿನಗಳ ನಂತರ ಅವರಿಗೆ ಜೀವಕಳೆ ಬಂದಿತು. ಉಸಿರಾಟ ಆರಂಭವಾಗಿ ಕಣ್ತೆರೆದು ಎಚ್ಚರವಾಗಿ ಯಥಾಸ್ಥಿತಿಗೆ ಬಂದರು. ಅಂದರೆ ಬಾಬಾರವರು ದೇಹಕ್ಕೆ ಮರಳಿ ಬರುವ ಸಿದ್ಧಿಯನ್ನು ಪಡೆದಿದ್ದರು. ಅಪ್ರತಿತಗತಿ ಯಾವಾಗಲಾದರೂ ಎಲ್ಲಿಗಾದರೂ ಹೋಗಿ ಏನನ್ನಾದರೂ ಮಾಡುವ ಸಿದ್ಧಿಯು ಅವರಿಗೆ ಕರಗತವಾಗಿತ್ತು. ಈ ತರಹದ ಸಿದ್ಧಿಯನ್ನು ಭಕ್ತರಿಗೆ ಪ್ರಕಟಗೊಳಿಸಿದರು. 1886ರ ತನಕ ಬಾಬಾರವರು ಎಲ್ಲರಲ್ಲಿಯೂ ಪ್ರೇಮ ತುಂಬುವ ಕೆಲಸ ಮಾಡಿ ಹಿಂದೂ ಮುಸ್ಲಿಂ ಐಕ್ಯತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸಹಾಯ ಮಾಡಿದ್ದರು. ಅನಂತರವೂ ಮುಂದುವರಿಸಿದರು. ಆದ್ದರಿಂದ 1886ರಿಂದ ಒಂದು ಶಕೆ ಆರಂಭವಾಯಿತು ಎಂದು ಹೇಳಬಹುದು. ಅಂದಿನಿಂದ ಅವರು ತಮ್ಮ ಧ್ಯೇಯವನ್ನು ಆರಂಭಕ್ಕೆ ತಂದರು. ಇಲ್ಲಿಗೆ ಭಾಗ 1ರ 15ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.